ಕುಂಭಮೇಳದ ವಿರುದ್ಧ ಅಖಿಲೇಶ್ ವಾಗ್ದಾಳಿ. ಯೋಗಿ ವಿರುದ್ಧ ಗುಡುಗಿದ ಸಮಾಜವಾದಿ ಮುಖ್ಯಸ್ಥ. ಜನರ ದಾರಿ ತಪ್ಪಿಸುತ್ತಿರುವಂತಹ ಯೋಗಿ ಅಂತ ಆರೋಪ. ವ್ಯಾಪಾರ ದಂಧೆಯ ಕೇಂದ್ರವಾಗಿದೆ ಪ್ರಯಾಗ್ರಾಜ್ ಅಂತ ಅಖಿಲೇಶ್ ಆರೋಪ ಮಾಡಿದ್ದಾರೆ. ಸತ್ತವರ ಸಂಖ್ಯೆಯನ್ನ ಮುಚ್ಚಿಡುತ್ತಿದೆ ಯೋಗಿ ಸರ್ಕಾರ ಅಂತ ಹೇಳಿದ್ದಾರೆ. 144 ವರ್ಷದ ನಂತರ ಕುಂಭಮೇಳ ಎಂಬುದು ಸುಳ್ಳು ಅಂತ ಅಖಿಲೇಶ್ ಹೇಳಿದ್ದಾರೆ. ಕುಂಭಮೇಳಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. 144ನೇ ಮಹಾಕುಂಭಮೇಳ ಎನ್ನುವಂತಹ ಕಾರಣಕ್ಕೋಸ್ಕರ ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ವಿಚಾರಕ್ಕೋಸ್ಕರ ಎಲ್ಲರೂ ಕೂಡ ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ, ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದಾರೆ. ಪ್ರಯಾಗ್ರಾಜ್ಗೆ ಹೋಗುವ ಸಂದರ್ಭದಲ್ಲಿ ಕಾಲ್ತುಳಿತದಿಂದ ತುಂಬಾ ಜನ ಸಾವನ್ನಪ್ಪಿದ್ದಾರೆ. ಒಂದು ದೆಹಲಿಯ ಒಂದು ರೈಲು ಸ್ಟೇಷನ್ ಇದೆಯಲ್ಲ, ಆ ರೈಲ್ವೆ ಸ್ಟೇಷನ್ ನಲ್ಲಿ ತುಂಬಾ ಜನ ಸಾವನ್ನಪ್ಪಿದ್ರೆ ಮಹಾಕುಂಭಮೇಳದಲ್ಲಿ ಇನ್ನೊಂದಿಷ್ಟು ಜನ ಸಾವನ್ನಪ್ಪಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಖಿಲೇಶ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವರು ವಿಚಾರ ಅಷ್ಟೇ, ಸಮಾಜವಾದಿ ಪಕ್ಷ ಅಂತ ಹೇಳ್ಕೊಳ್ತಿರುವಂತಹ ಯೋಗಿ ವಿರುದ್ಧ ಸಮಾಜವಾದಿ ಮುಖ್ಯಸ್ಥ ಗುಡುಗಿದ್ದಾರೆ. ಅಖಿಲೇಶ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಯೋಗಿ ಸರ್ಕಾರದ ವಿರುದ್ಧ ಇವರು ಗುಡುಗಿದ್ದಾರೆ. ಜನರ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ ಎನ್ನುವಂತಹ ಮಾತನ್ನ ಅಖಿಲೇಶ್ ಅವರು ಹೇಳ್ತಾ ಇದ್ದಾರೆ. ಜನರ ದಾರಿಯನ್ನ ತಪ್ಪಿಸ್ತಾ ಇದೆ ಯೋಗಿ ಸರ್ಕಾರ ಎನ್ನುವಂಥದ್ದನ್ನ. ವ್ಯಾಪಾರ ಹಾಗೆ ದಂಧೆಗೆ ಕೇಂದ್ರವಾಗಿ ಇಟ್ಕೊಂಡಿದೆ ಪ್ರಯಾಗ್ರಾಜನ್ನ ಅಂತ ಹೇಳಿದ್ದಾರೆ. 144ನೇ ಮಹಾಕುಂಭಮೇಳ ಅಂತ ಏನ್ ಹೇಳ್ತಾ ಇದ್ದಾರೆ, ಮಹಾಕುಂಭಮೇಳ ಅಲ್ಲವೇ ಅಲ್ಲ ಅಂತ ಹೇಳಿ ಅಖಿಲೇಶ್, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಯೋಗಿ ಸರ್ಕಾರ ಜನರಿಗೆ ಮಣ್ಣೆರಚ್ತಾ ಇದೆ, ಕಣ್ಣಿಗೆ ಮಣ್ಣೆರಚ್ತಾ ಇದೆ, ವ್ಯಾಪಾರದ ಕೇಂದ್ರವಾಗಿ ಮಾರ್ಪಾಡಾಗಿದೆ. ಒಂದೇ ಒಂದು ಕುಂಭಮೇಳ, ಒಂದೇ ಸಲ ಮಾಡುವಂತಹ ಕುಂಭಮೇಳಕ್ಕೆ ಎಷ್ಟು ವಿಚಾರವಾಗಿ ಲಾಭ ಬರ್ತಾ ಇದೆ ಎನ್ನುವಂತಹ ವಿಚಾರವನ್ನ ಅಖಿಲೇಶ್ ಅವರು ಹೇಳ್ತಾ ಇದ್ದಾರೆ. ಎಲ್ಲಾ ಮೂಲಗಳಿಂದ ಲಾಭ ಬರ್ತಾ ಇದೆ, ಲಾಭ ಆಗ್ತಾ ಇದೆ ಯೋಗಿ ಸರ್ಕಾರಕ್ಕೆ. ಇದೇನಾದ್ರೂ ವ್ಯಾಪಾರ ಕೇಂದ್ರವಾಗಿ ಬದಲಾಗ್ತಿದೆಯಾ ಅಂತ ಗುಡುಗಿದ್ದಾರೆ. ಸತ್ತವರ ಸಂಖ್ಯೆಯನ್ನ ಯೋಗಿ ಸರ್ಕಾರ ಮುಚ್ಚಿಡ್ತಾ ಇದೆ ಅಂತ ಹೇಳಿದ್ದಾರೆ. 144 ವರ್ಷದ ನಂತರ ಏನು ಮಹಾಕುಂಭಮೇಳ ಅಂತ ಹೇಳ್ತಿದ್ದೀರಲ್ಲ, ಅದು ಸುಳ್ಳೇ ಸುಳ್ಳು ಅಂತ ಹೇಳಿ ಅಖಿಲೇಶ್ ಅವರು, ಸಮಾಜವಾದಿ ಮುಖ್ಯಸ್ಥ ಅಖಿಲೇಶ್ ಅವರು ಗುಡುಗಿದ್ದಾರೆ. ಹಾಗಾದ್ರೆ ಹೌದಾ ಇದು? ಇದನ್ನ ಯೋಗಿ ಸರ್ಕಾರವೇ ಆನ್ಸರ್ ಮಾಡಬೇಕಾಗಿದೆ. ಸತ್ತವರ ಸಂಖ್ಯೆ ಸರಿಯಾಗಿ ಕೊಟ್ಟಿದ್ಯಾ ಅಥವಾ ತಪ್ಪಾಗಿ ಕೊಟ್ಟಿದ್ಯಾ ಯೋಗಿ ಸರ್ಕಾರ ಅನ್ನುವಂಥದ್ದನ್ನ ಸರ್ಕಾರವೇ ಹೇಳಬೇಕು, ಇಲ್ಲ ಯೋಗಿ ಸರ್ಕಾರವೇ ಮುಂದೆ ಬಂದು ಹೇಳಬೇಕು.